ಸಾಯಿರಾಮ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನಮ್ಮ ರೆಸಿಪಿ ಮಸಾಲ ವಡೆ. ಹಾಗೂ ಈ ವಡೆಗೆ ಯಾವ ಯಾವ ಪದಾರ್ಥ ಬೇಕಂತ ನಿಮಗೆ ಗೊತ್ತಾಗಬೇಕಾದ್ರೆ ವಿಡಿಯೋ ಕೊನೆ ತನಕ ನೋಡಿ. ಜೊತೆಗೆ ಸಾಯಿಬಾಬಾರವರು ಶಿರಡಿಗೆ ಹೇಗೆ ಬಂದರು ಅನ್ನೋದನ್ನು ಕೂಡ ಹೇಳ್ತೀನಿ, ಬನ್ನಿ. ಸಾಯಿಬಾಬಾರವರ ಜನ್ಮ ಹೇಗೆ ಆಯಿತು, ಅವರ ಜನ್ಮಸ್ಥಳ ಯಾವುದು, ಅವರ ತಂದೆ ತಾಯಿಗಳಾರು ಅನ್ನೋದು ಯಾರಿಗೂ ತಿಳಿದಿರಲಿಲ್ಲ. ಈ ವಿಚಾರವಾಗಿ ಸಾಯಿಬಾಬಾರವರನ್ನ ಕೇಳಿದ್ರೂ ಕೂಡ ಅವರು ಉತ್ತರ ಕೊಡ್ತಾ ಇರಲಿಲ್ಲ. ನಾಮದೇವ ಮತ್ತು ಕಬೀರರು ಸಾಮಾನ್ಯ ಜನರಂತೆ ಜನ್ಮ ತಾಳಲಿಲ್ಲ. ಅವರು ಶಿಶುಗಳ ರೂಪದಲ್ಲಿ ನದಿಯಲ್ಲಿ ದೊರೆತರು. ಸಾಯಿಬಾಬಾರವರು ಕೂಡ ಇದೇ ರೀತಿ ಜನ್ಮಿಸಿದರು ಎಂದು ಊಹಿಸಲು ಸಂದೇಹಕ್ಕೀಡಿಲ್ಲ. ಅವರು ಮೊದಲು ಶಿರಡಿಯಲ್ಲಿ ಭಕ್ತರಿಗೋಸುಗವೇ ಬೇವಿನ ಮರದ ನೆರಳಿನಲ್ಲಿ 16 ವರ್ಷದ ಯುವಕನಾಗಿದ್ದಾಗ ಕಾಣಿಸಿಕೊಂಡ್ರು. ಆಗಲೇ ಜ್ಞಾನಿಗಳಾಗಿದ್ರು. ಅವರಿಗೆ ಪ್ರಾಪಂಚಿಕ ಸುಖಗಳ ಕಡೆಗೆ ಗಮನವಿರಲಿಲ್ಲ. ಮಾಯೆಯನ್ನ ಹೊರದೂಡಿದ್ದರು. ಮುಕ್ತಿಯು ಯಾವಾಗಲೂ ಅವರ ಪಾದ ಸೇವೆ ಮಾಡ್ತಾ ಇದ್ಲು. ನಾನಾ ಚೋಪಾದರರವರ ತಾಯಿಯು ಸಾಯಿಬಾಬಾರವರನ್ನ ಹೇಗೆ ವರ್ಣಿಸಿದ್ದಾರೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಧನ್ಯವಾದಗಳು. ಓಂ ಸಾಯಿರಾಮ್.